ಆಗ್ಬೋದು ಅಂತ ನಾವು ನೋಡ್ತಾ ಹೋಗೋದಾದ್ರೆ ಮಂಡ್ಯದಿಂದಲೇ ರಾಜಕೀಯ ಅಖಾಡಕ್ಕೆ ಇಳಿತಾರ ದರ್ಶನ್. ಮಂಡ್ಯದಲ್ಲಿ ಸುಮಲತಾಗೆ ಟಕ್ಕರ್ ಕೊಡೋದಕ್ಕೆ ದಾಸ ರೆಡಿ ಆದ್ರ. ಮಂಡ್ಯದಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಂತೆ ದರ್ಶನ್. ಭಾರಿ ಚರ್ಚೆಗೆ ಕಾರಣವಾಯಿತು ಜ್ಯೋತಿಷಿ ಪ್ರಶಾಂತ್ ಕಿಣಿ ಭವಿಷ್ಯ. ಅಖಾಡಕ್ಕೆ ಇಳಿತಾರ ದರ್ಶನ್. ಮಂಡ್ಯದಲ್ಲಿ ಸುಮಲತಾಗೆ ಟಕ್ಕರ್ ಕೊಡೋದಕ್ಕೆ ರೆಡಿ ಆದ್ರ ದಾಸ. ಮಂಡ್ಯದಿಂದಲೇ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಂತೆ ದರ್ಶನ್. ಭಾರಿ ಚರ್ಚೆಗೆ ಕಾರಣವಾಗ್ತಾ ಇದೆ ಜ್ಯೋತಿಷಿ ಪ್ರಶಾಂತ್ ಕಿಣಿ ಅವರ ಭವಿಷ್ಯ. ಸುಮಲತಾ ದರ್ಶನ್ ಬಿರುಕು ಬೆನ್ನಲ್ಲೇ ಸ್ಫೋಟಕ ಸುದ್ದಿ ಬ್ರೇಕ್ ಮಾಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್. ಕಿಣಿ ಹೇಳಿದಂತೆ ನಿಜಕ್ಕೂ ದರ್ಶನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರ? ಮದರ್ ಇಂಡಿಯಾ ವಿರುದ್ಧವೇ ಎಲೆಕ್ಷನ್ಗೆ ನಿಲ್ತಾರ ದರ್ಶನ್? ಸಕ್ಕರೆ ನಾಡಿನಲ್ಲಿ ಜಿದ್ದಿನ ಹೈ ವೋಲ್ಟೇಜ್ ಕದನ ಮತ್ತೊಮ್ಮೆ ಸೃಷ್ಟಿಯಾಗುತ್ತಾ? ಹೀಗಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡಿದ್ರ ದರ್ಶನ್ ಅನ್ನುವಂತಹ ಚರ್ಚೆಗಳು ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ನಲ್ಲಿ ಸುಮಲತಾ ಅನ್ಫಾಲೋ ಮಾಡಿದ್ದಾರೆ ದರ್ಶನ್. ಇದಕ್ಕೆ ದರ್ಶನ್ ರವರು ಅನ್ಫಾಲೋ ಮಾಡಿದ ಬೆನ್ನಲ್ಲೇ ಸುಮಲತಾ ಅವರು ಒಂದಷ್ಟು ಸಾಲು ಪೋಸ್ಟ್ ಗಳನ್ನ ಹಾಕ್ತಾರೆ. ಅದಾದ ನಂತರ ಹೇಳಿಕೆ ಕೊಡುವಂತಹ ಕೆಲಸವನ್ನ ಮಾಡ್ತಾರೆ ಸುಮಲತಾ ಅವರು. ಇದಕ್ಕೂ ದರ್ಶನ್ಗೂ ಯಾವುದೇ ರೀತಿಯಾದಂತಹ ಸಂಬಂಧಗಳಿಲ್ಲ. ಒಬ್ಬ ತಾಯಿಗೆ ಮಗನಿಗೆ ಇರುವಂತಹ ಸಂಬಂಧ ಯಾವತ್ತೂ ಕಡಿತ ಆಗೋದಿಲ್ಲ, ಮುಂದುವರಿಸಿಕೊಂಡು ಹೋಗುತ್ತೆ ಅನ್ನುವಂತಹ ವಿಚಾರವನ್ನ ಅವರು ಹೇಳಿ ಸಮರ್ಥನೆ ಮಾಡಿಕೊಂಡ್ರ ಅನ್ನುವಂತಹ ವಿಚಾರಗಳು ಕೂಡ ಚರ್ಚೆಗಳ ಆಗ್ತಾ ಇದೆ. ಇದೀಗ ದರ್ಶನ್ ರವರು ರಾಜಕೀಯ ಅಖಾಡಕ್ಕೆ ಇಳಿಯೋದು ಬಹುತೇಕ ಫಿಕ್ಸ್ ಅಂತ ಹೇಳಿ ಪ್ರಶಾಂತ್ ಕಿಣಿ ಅವರು ಜ್ಯೋತಿಷಿ ಭವಿಷ್ಯವನ್ನ ನುಡಿದಿದ್ದಾರೆ. ಅವರ ಭವಿಷ್ಯಗಳು ಈ ಹಿಂದೆ ನುಡಿದಂತಹ ಭವಿಷ್ಯಗಳು ಬಹುತೇಕ ಎಲ್ಲವೂ ಕೂಡ ಸಕ್ಸಸ್ ಆಗಿದೆ. ಅವರು ಆಡಿದಂತಹ ಮಾತುಗಳೆಲ್ಲವೂ ಕೂಡ ಆಲ್ಮೋಸ್ಟ್ ನಿಜ ಆಗಿದೆ. ಈ ಹಿಂದೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷ ಆಗೇ ಆಗ್ತಾರೆ ಅನ್ನುವಂತಹ ವಿಚಾರವನ್ನ ಕೂಡ ಹೇಳಿದ್ರು. ಅದರಂತೆಯೇ ಇದೀಗ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಅಧ್ಯಕ್ಷ ಆಗಿದ್ದಾರೆ. ಅದೇ ರೀತಿಯಾಗಿ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನ್ ಏನಿದ್ದಾರೆ ಅವರು ಇಳಿತಾರೆ ಅಂತ ಕೂಡ ಹೇಳಿದ್ರು. ಅದೇ ರೀತಿಯಾಗಿ ಆ ಭವಿಷ್ಯಗಳು ಕೂಡ ನಿಜ ಆಗ್ತಾ ಇದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಪ್ರಶಾಂತ್ ಕಿಣಿ ಅವರು ಟ್ವೀಟ್ ಮಾಡಿರುವಂತಹ ದೃಶ್ಯ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಫೇಸ್ ಟ್ರಬಲ್ ಬಿಕಾಸ್ ಆಫ್ his role in Sumalata Ambaresh's win the Mandya elections against ನಿಖಿಲ್ ಕುಮಾರಸ್ವಾಮಿ ಅನ್ನುವಂತಹ ಪೋಸ್ಟ್ ಅನ್ನ ಮಾಡಿದ್ದಾರೆ. ಅದನ್ನ ನೀವು ಕೂಡ ದೃಶ್ಯ